ಎಲ್ಲರಿಗೂ ಶುಭಾಶಯಗಳು. ಇಂದಿನ ವಿಶೇಷತೆ ಮಾನಸಿಕ ಸಾಮರ್ಥ್ಯ ಕ್ಲಾಸ್, ಮೆಂಟಲ್ ಎಬಿಲಿಟಿ ಕ್ಲಾಸ್. ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಬಹಳನೇ ಮುಖ್ಯವಾದ ಪಾತ್ರವನ್ನು ಯಾವಾಗ ವಹಿಸಬೇಕು ಅಂದ್ರೆ ಮೆಂಟಲ್ ಎಬಿಲಿಟಿ. ನಾವ್ ಏನಾದ್ರೂ ಎಕ್ಸಾಮ್ ಪಾಸ್ ಆಗ್ಬೇಕು ಅಂದ್ರೆ ನಾವು ಪರ್ಫೆಕ್ಟ್ ಆಗಿ ಮೆಂಟಲ್ ಎಬಿಲಿಟಿ ಗೊತ್ತಿರ್ಬೇಕು. ನಮಗೆ ಹಿಸ್ಟ್ರಿ ಎಲ್ಲರೂ ಓದ್ತಾರೆ, ಜಿಯೋಗ್ರಫಿ ಎಲ್ಲರೂ ಓದ್ತಾರೆ, ಆದ್ರೆ ಮೆಂಟಲ್ ಎಬಿಲಿಟಿ ಅಂದ್ರೆ ಎಲ್ಲರೂ ಹಿಂದಕ್ಕೆ ಸೇರ್ತೀವಿ. ಹಿಂದಕ್ಕೆ ಸೇರೋದೇನಿಲ್ಲ, ಎಲ್ಲ ಈಸಿನೇ ಇರ್ತವೆ, ಸ್ವಲ್ಪ ನೋಡ್ಬೇಕು. ಇವತ್ತಿನ ವಿಶೇಷತೆ ನೋಡಿ, ಹಾರ್ಟ್ HEART ಅನ್ನು EBXOQ ಎಂದು ಬರೆದರೆ JARDEN ಅನ್ನು ಹೇಗೆ ಬರೆಯಬಹುದು? ಇಷ್ಟೇ ಈಸಿ ಕ್ವಶನ್ ಅದ, ಭಯಂಕರ ತಿಳಿತದ ನೋಡಿ. ಏನಾಗಿದೆ ಬನ್ನಿ. HEART ಹಾರ್ಟ್ ಅನ್ನು EBXOQ ಅಂತ ಬರ್ಕೊಂಡಿದ್ರು ನೋಡಿ. ಏನಾಗ್ಯದ EFGH ಎರಡೆರಡು ಅಕ್ಷರ ಹೆಚ್ಚಿ ಮಾಡ್ಕೋತಾರ. ಇಲ್ಲಿ ನೋಡಿ, ನೆಕ್ಸ್ಟ್ BCDE, ನೆಕ್ಸ್ಟ್ XYZA ರೈಟ್. ಜೆಡ್ ಆಗನ ಎ ಬರ್ತಾ, ಜೆಡ್ ಆಗನ ಮುಗಿದ ನೋಡೋದು, ಜೆಡ್ ಆಗನ ಏನ್ ಬರ್ತಾ ಎ ಬರ್ತದ. OPQ ಅದಾದ ನಂತರ R ಬರ್ತದ. QRST ಎರಡೆರಡು ಅಕ್ಷರ ಏನ್ ಮಾಡ್ಕೋತ ಹೋಗಿರೋದು, ಹೆಚ್ಚಿ ಮಾಡ್ಕೋತ ಹೋಗ್ಯಾರ, ಅಲ್ಲಿ ಹಾರ್ಟ್ ಅಂಬುದು ಬರ್ತು. ಹಾಗಾದ್ರೆ ಗಾರ್ಡನ್ ಅನ್ನು ಹೇಗೆ ಬರೆಯಬಹುದು? ನೀವು ಗಾರ್ಡನ್ ಏನ್ ಬರೋದು, ಪ್ಲಸ್ ಅದಕ್ಕೆ +2 ಮಾಡ್ಕೊತ ಹೋಗೋದು. ನೋಡಿ ಆಪ್ಷನ್ ಪ್ರಕಾರ ಹೋಗೋಣ. ಇಲ್ಲಿ ಡಿ ಅದ, ಡಿ ಅದ, DEF ಯಾವ್ದು ಬತ್ತು? ಜಿ ಬತ್ತು ರೈಟ್. ನೆಕ್ಸ್ಟ್ ಎಕ್ಸ್ ಅದ, YZA ಅರ್ಥ ಆಗುತ್ತೆ. ಎಕ್ಸ್ ಬರ್ದೇವು. ಇಲ್ಲಿ ಆಪ್ಷನ್ ಪ್ರಕಾರ ಹೊಂಟಿನ DX XYZ ಎರಡು ಹೆಚ್ಚಿ ಮಾಡೋಣ. ನೆಕ್ಸ್ಟ್ ಏನಾಯ್ತು? ಎ ಬಂದದ. ನೆಕ್ಸ್ಟ್ ನೋಡಿ O X ಬಂದ ಬಳಿಕ ಎರಡು ಆಪ್ಷನ್ಗಳು ಓದು. ಬಿ ಮತ್ತು ಡಿ ಆಪ್ಷನ್ ನಮಗ ಡಮಾರದ್ದು, ಅವೆರಡು ಸಂಬಂಧ ಇಲ್ಲ. ನೆಕ್ಸ್ಟ್ ಬನ್ನಿ O ಆಗನ PQR ಓಕೆ, ಗಾರ್ಡನ್. GAR ಓಕೆ ಬಂತು. ಅದಾದ ನಂತರ ಡಿ ಅದ ನೋಡಿ ಸ್ನೇಹಿತರೆ, ಇಲ್ಲಿ ABC ಅದಾದ ನಂತರ ಯಾವ್ದು ಬಂತು? ಡಿ ಬಂತು. ಓಕೆ, ABC ಅದಾದ ನಂತರ ಯಾವತ್ತು? ಡಿ ಬಂತು. ಓಕೆ, ಇಲ್ಲೇ ತಿಳ್ಕೊಂಡ್ಬಿಡ್ಬೇಕು ಆಪ್ಷನ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಎ ಬಂದದ. DXAO ಇಲ್ಲಿ ಆಪ್ಷನ್ ನೋಡಿ, ಇಲ್ಲಿ ಬಿ ಅದ. ನಮ್ಗೆ ಇಲ್ಲೇ ಸಿಕ್ಬಿಡ್ತು. ಟೈಮ್ ಉಳಿಸ್ಬೇಕಂದ್ರೆ ಇದು ಮಾಡೇಬೇಕು. ಇಲ್ಲೇ ಸಿಕ್ಬಿಡ್ತು. ಅದಾದ ನಂತರ ನೋಡಿ BCD ಅದಾದ ನಂತರ ಯಾವ್ದು ಬಂತು? ಇ ಬಂತು ರೈಟ್ ಬಂತು. ನೆಕ್ಸ್ಟ್ KLM ಯಾವ್ದು ಬಂತು? ಎನ್ ಆಪ್ಷನ್ ನೋಡಿ. DXOABK ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಈಸಿನೇ ಇರ್ತಾವ, ಸ್ವಲ್ಪ ತಲೆ ಓಡಿಸ್ಬೇಕು, ಬರ್ತವೆ. ಎಲ್ಲ ಈಸಿ ಇರ್ತಾವ, ಸ್ವಲ್ಪ ಏನ್ ಮಾಡಿಸ್ಬೇಕು, ತಲೆಯನ್ನ ಓಡಿಸ್ಬೇಕು. ನೆಕ್ಸ್ಟ್ ಕ್ವಶನ್, SCHOLAR ಅನ್ನು QZDJFTJ ಎಂದು ಬರೆದರೆ ಎಬಿಲಿಟಿಯನ್ನು ಹೇಗೆ ಬರೆಯಬಹುದು? ಬಿದ್ದು ಅಡ್ಡಾಡೋದ್ರ ಆನ್ಸರ್ ಬರೋದು ಒಂದ್ಸಲ ಎಕ್ಸಾಮ್ ದಾಗ ಗೊತ್ತಾಗ, ಬಿದ್ದು ಅಡ್ಡಾಡೋಕೆ ಎಕ್ಸಾಮ್ ದಾಗ ಗೊತ್ತಾಗ ಅಂದ್ರೆ ಒಂದು ಆನ್ಸರ್ ಬರೋದು. ನೋಡ್ಬೇಕು ಕ್ವಶನ್ ಏನದ, ಆಪ್ಷನ್ ನೋಡ್ಬೇಕು. ಎಬಿಲಿಟಿ ಏನ್ ಹೇಳ್ತಾನೆ ಸೌಕಾಸ್ ಬಿಡ್ಸೋಣ, ಏನ್ ಟೆನ್ಷನ್ ತಗೋಬೇಕು. ನೋಡಿ ಫಸ್ಟಿಗೆ ಏನ್ ಬರ್ಕೊಳ್ಳೋಣ? SCHOLAR ಏನನ್ನದ? QZDJFTJ ನೋಡಿ ಏನಾಗಿದೆ? Q ಆಗನ R ಓಕೆ, Q ಆಗನ ಏನ್ ಬರ್ತದ? R. ಇಲ್ಲಿ ಏನ್ ಬರ್ತದ? ಎಸ್. ಎಷ್ಟು ಅಕ್ಷರ ಹೆಚ್ಚಿಗೆ? 1 ಅಕ್ಷರ. ಇಂದ ಅಕ್ಷರ ಏನಾಗ? 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154
ಅದಾದ ನಂತರ ಜೆಡ್ ಜೆಡ್ ಏನ್ ಬರ್ತದೆ ಎ ಅಗಳ ಹೇಳದ ಜೆಡ್ ಅದನ್ನ ಮುಗಿದಿಲ್ಲ ಜೆಡ್ ಅನ್ನ ಒಳ್ಳೆ ಏನ್ ಬರ್ತದೆ ಎ ಬರ್ತದೆ ಎ ಅದಾದ ನಂತರ ಬಿ ಎಷ್ಟು ಅಕ್ಷರ ಹೆಚ್ಚಿಗೆ ಅದು 2 ನೆಕ್ಸ್ಟ್ ಡಿ ಇ ಎಫ್ ಜಿ ಎಚ್ ಎಷ್ಟು ಅಕ್ಷರ ಅದು 3 ಅಕ್ಷರ ಇನ್ಕ್ರೀಸ್ ಆಗತ್ತವ ಬರ್ತಾ ಬರ್ತಾ ಇಲ್ಲಿ 1 ಆಯ್ತು ಇಲ್ಲಿ 2 ಇಲ್ಲಿ 3 ಇಲ್ಲಿ ಜೆ ಜೆ ಆಗನ ಕೆ ಎಲ್ ಎಂ ಎನ್ ಜೆ ಕೆ ಎಲ್ ಎಂ ಎನ್ ಏನ್ ಬರ್ತು ಓವರ್ ಎಷ್ಟು ಅಕ್ಷರ ಹೆಚ್ಚಿನದು 4 ಅಕ್ಷರ ಇಲ್ಲೇನದು ಹೆಚ್ಚಿಗೆ ಅದಾದ ನಂತರ ಎಫ್ ಎಫ್ ಆಗನ ಜಿ ಎಚ್ ಐ ಜೆ ಕೆ ಎಲ್ ಎಷ್ಟು ಅಕ್ಷರ 1 2 3 4 5 ಇಲ್ಲ 5 ಅಕ್ಷರ ಹೆಚ್ಚಿಗೆ ಅದಾದ ನಂತರ ಟಿ ಆಗನ ಯು ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಎ 1 2 3 4 5 6 ಇಲ್ಲಿ 6 ಅಕ್ಷರ ಈಗ ಜೆ ಎಷ್ಟು ಅಕ್ಷರ ಬರಬೇಕು 7 ಅಕ್ಷರ ಜಾಸ್ತಿ ಆದ್ರೆ 6 ಬರ್ತದೆ ನೀವೇ ಮಾಡಿರೋದು ಈಗ ನಾವು ಡೈರೆಕ್ಟ್ ಏನ್ ಬರ್ಕೋ ಅಂದ್ರ ಎಬಿಲಿಟಿ ಹಾಗಾದ್ರೆ ಸ್ಕೂಲ್ ಇದ್ದಿದ್ದು ಇದು ಆಗ್ತಂದ್ರೆ ಎಬಿಲಿಟಿ ಇದ್ದಿದ್ದು ಏನಾಗ್ತದೆ ಅನ್ನೋದು ನಾವು ಈಗ ನೋಡೋಣ ಕ್ಲಿಯರ್ ಉಂಟದು ಇದು ಕ್ಲಿಯರ್ ಉಂಟಲ್ಲ ಎಬಿಲಿಟಿ ನೋಡಿ ಎಷ್ಟು ಈಜಿ ಅದ ಎಬಿಲಿಟಿ ಇಲ್ಲಿ ಏನಾಗ್ಯದ ಒಂದು ಅಕ್ಷರ ಹೆಚ್ಚಿಗೆ ಏನಾಗಿರ್ತದೆ ಹೆಚ್ಚಿಗೆ ಇಲ್ಲಿ ಅಕ್ಷರ ನಾವು ತಗೋಬೇಕು ನಾವು ಎಲ್ಲ ವಾಯ್ ಕೊಟ್ಟು ಅಂದ್ರೆ ವಾಯಿನೇ ತಗೋಬೇಕು ವಾಯಿನ ಇಟ್ಕೊಂಡ್ಬಿಡೋದು ಏನಾಗ್ಯದ ಒಂದು ಅಕ್ಷರ ಜಡ್ಡ ಏನ್ ಬತ್ತು ಏ ಬತ್ತು ಅರ್ಥ ಆಯ್ತು ನೆಕ್ಸ್ಟ್ ಅವ್ರು ಏನದ 2 ಅಕ್ಷರ ಏನ್ ಮಾಡದಾರ ಚಿ ಮಾಡದಾರ ಮ್ಯಾಗ ಹೇಳ್ಯಾರ ಅವರು ಇಲ್ಲಿ 1 ಮಾಡ್ಯಾರ ಇಲ್ಲಿ ಎಷ್ಟು ಮಾಡ್ಯಾರ 2 ಮಾಡ್ಯಾರ ಓಕೆ ಬಿ ಅದ ಅರ್ಥ ಆಗುತ್ತ ಈಗ ಮತ್ತೆ ವಾಯ್ ಬರ್ತದ ಹ್ಯಾಂಗ ಇಸ್ತಾರ ಅಂದ್ರ ಝೆಡ್ ಮತ್ತು ಎ ಅದಾದ ನಂತರ ಯಾವಾಗ ಬತ್ತ ಬಿ ಬಂತು ವೈ ಝೆಡ್ ಎ ಪ್ಲಸ್ 2 ಮಾಡ್ಕೊಂತೀವಿ ಇನ್ಕ್ರೀಸ್ ಮಾಡಿರ್ತೀವಿ ಮತ್ತೆ ವೈ ಝೆಡ್ ಎ ಬಿ ನೆಕ್ಸ್ಟ್ ಇಲ್ಲಿ ನೋಡಿ ಆಪ್ಷನ್ ಅಲ್ಲಿ ವೈ ವೈ ಅವೆರಡು ನಂಬರ್ ಒಂದು ಈಗ ಉಳಿದಿದೆ ಯಾವುದು ಇದು ಇವೆರಡು ಸಿ ಮತ್ತು ಡಿ ಆಪ್ಷನ್ ಉಳಿದು ನೆಕ್ಸ್ಟ್ ನೋಡಿ ಎ ಬಿ ಆಯ್ತು ಈಗ ನೆಕ್ಸ್ಟ್ ನೋಡಿ ಐ ಹಿಂದ್ಗಡೆ 3 ಬರ್ರಿ ಇ ರೈಟ್ ಇ ಎಫ್ ಜಿ ಎಚ್ ಇ ಎಫ್ ಜಿ ಎಚ್ ಯಾವ್ದು ಬಂತು ಐ ಬಂತು ನೋಡಿ ವೈ ವೈ ಇ ಆಪ್ಷನ್ ಹೋಗಿ ನಡಿಗೆ ಹಾಕಿ ವೈ ವೈ ಸಿ ಅದ ಈ ಆಪ್ಷನ್ ಏನಾಯ್ತು ಮನಿ ನಡಿ ಅನ್ಬೇಕು ಅದಕ್ಕೆ ಕಣ್ ಗಪ್ಪ ಹೇಳ್ಬೇಕು ಅದಕ್ಕೆ ಹೋಗ್ಬಿಡು ನೀವು ವಾಪಸ್ ಅಂತಂದು ಅದಕ್ಕೇನ್ ಹೇಳ್ಬೇಕು ರಂಗುಶ್ ಹೇಳ್ಬೇಕು ಹೋಗಿ ನೀವು ವಾಪಸ್ ಅಂತಂದು ನಮಗೆ ಯಾವ್ದು ಹಾಕಿಟ್ಪ ಅಂದ್ರ ವಾಯ್ ವಾಯಿ ಒಂದೇ ಆಪ್ಷನ್ ಕರೆಕ್ಟ್ ಆಗಿ ಮುಂದಿನ ಸಹ ಏನಿರ್ತಾವಪ್ಪ ಅಂದ್ರ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರ ಆಪ್ಷನ್ ಡಿ ಆಪ್ಷನ್ ಡಿ ಸರಿಯಾದ ಉತ್ತರ ಅರ್ಥ ಆಯ್ತಾ ಅರ್ಥ ಆಯ್ತು ಓಕೆ ಇಲ್ಲಿ ನೋಡಿ ಇವು ಬಿಡಿಸ್ಬೋದು ಅರ್ಥ ಆಯ್ತು ಹಿಂಗೆ ಸೇಮ್ ಇಲ್ಲ ಹಾಕಿ ಇನ್ಕ್ರೀಸ್ ಮಾಡ್ಕೊಂಡ್ರೆ ಆನ್ಸರ್ ಬರ್ತಾವ ಟೈಮ್ ಮತ್ತೆ ಶಾರ್ಟ್ ನ ಮಾಡ್ಬೇಕಲ್ಲ ನಾವು ಆಪ್ಷನ್ ನೋಡ್ಕೋತಿರ್ಬೇಕು ಅದಕ್ಕೆ ಆಪ್ಷನ್ ನೋಡ್ಕೊಳೆ ಕ್ಲಿಯರ್ ಆಗಿ ಮೊದಲು ನಮಗ ಆನ್ಸರ್ ಬೇಡ ಮೊದಲು ಏನ್ ಬರ್ಬೇಕು ನಮಗ ಆಪ್ಷನ್ ನೋಡ್ಬೇಕು ನಾವು ಆಪ್ಷನ್ ಒಳಗೆ ಆನ್ಸರ್ ಇರ್ತಾವ ಬಟ್ ಅದು ಯಾರು ನೋಡಬೇಕು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಮೂರನೇದು ಈಜಿ ಇರ್ತಾವ ಬಟ್ ಸ್ವಲ್ಪ ಹಾರ್ಡ್ ಅನಿಸ್ತಾವ ನೋಡಿ ಕನ್ಸರ್ಟ್ ಅನ್ನು YGRYPDJ ಅಂತ ಮತ್ತು ಎ ಅಡಿಟರಿಯಂ ಅನ್ನು FCSKJGDRCK ಎಂದು ಬರೆದರೆ
ಯುನಿಟೆಡ್ ಹೇಗೆ ಬರೆಯಬಹುದು? ಅರ್ಥ ಆಗುತ್ತಾ? ಕೆಟ್ಟ ಈಸಿ ಅದ, ಭಯಂಕರ ಹಾರ್ಡ್ ಅನಿಸ್ತು. ಈಗ ನಾವು ಒಂದ್ಸಲ ಹೇಳೋದಂದ್ರೆ ಬಿದ್ದು ಅಡ್ಡಾಡಿ ಅಳ್ತೀವಿ. ಯಾಕಂದ್ರೆ ಎಷ್ಟು ಈಸಿ ಅದ, ನಾ ಯಾಕೆ ಈಗ ಗೊತ್ತೀನಿ ನೋಡಿ. ನಾವು ಏನು ಮಾಡ್ಬಿಡೋದು, ಫಸ್ಟಿಗೆ ಏನ್ ಬರ್ಕೋಬೇಕು? ಕನ್ಸರ್ಟ್ ಬರ್ಬೇಕು ನೋಡಿ. CONCERT. ಓಕೆ, ಸೇಮ್ ಹೀಗೆ Y, ಬಟ್ ಆ ಮೆಥಡ್ ಇಲ್ಲ, ಇದುವರೆಗೆ ಬರೋದು RYPDZ. ಓಕೆ, ನೋಡಿ ಮೆಂಟಲ್ ಎಬಿಲಿಟಿ ಮಜಾ ಕೊಡುವಂತ ಸಬ್ಜೆಕ್ಟೇ ಯಾವುದಿಲ್ಲ. ಮೆಂಟಲ್ ಎಬಿಲಿಟಿ ಅಂತ ಮಜಾ ಕೊಡುವಂತ ಸಬ್ಜೆಕ್ಟೇ ಯಾವುದಲ್ಲ ನೋಡಿ. ನೆಕ್ಸ್ಟ್ ಏನದ? ಅಡಿಟರಿಯಂ. AUDITORIUM. ಅಡಿಟರ್ ಏನಂತಂದಾರ ಅವರು? FCKGDDRC. ಸಿಂಪಲ್. ಕನ್ಸರ್ಟ್ YGRYPDG ಮತ್ತು ಅಡಿಟರಿಯಂ ಅನ್ನು FCSKGDRCK ಎಂದು ಬರೆದರೆ ಯುನಿಟೆಡ್ ಹೇಗೆ ಬರಬಹುದು ನೋಡಿ. ಎರಡರಲ್ಲಿ ಏನು ಕಾಮನ್ ಅಂತ ತೆಗೆದುಕೊಳ್ಬೇಕು ನೋಡಿ. ಯು ಇದ್ದಿದ್ದು ಏನಾಗ್ಯದ ನೋಡಿ, ಯು ಇದರಲ್ಲಿ ನೋಡಿ, ಯು ಏನ್ ಕಾಣುತ್ತ? ಯು ಇಲ್ಲದ, ಅಡಿಟರಿಯಂ ಯು ಅದ. ಯು ಇದ್ದಿದ್ದು ಏನ್ ಹೇಳಕ್ಕಾಗ್ತದೆ? ಸಿ ಅದ. ಓಕೆ, ಸಿ ಅದ. ಓಕೆ, ಯು ಇದ್ದಿದ್ದು ಏನ್ ಹೇಳಕ್ಕಾಗ್ತದ? ಸಿ. ರೈಟ್. ಅದಾದ ನಂತರ ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಎನ್ ನೋಡಿ. ಏನ್ ಹೇಳದ? ಕನ್ಸರ್ಟ್ ನಗರ. ಎನ್ ಇದ್ದು ಏನ್ ಹೇಳತ್ತ? ಏನ್ ಹೇಳತ್ತದ? ಏನ್ ಇದ್ದಿದ್ದು? ಆರ್ ಹೇಳುತ್ತ. ಏನ್ ಹೇಳುತ್ತ? ಆರ್. ಯುನಿಟೆಡ್ ಏನಾಗುತ್ತೆ ನಾವು? ಯುನಿಟೆಡ್ ಯು ಏನಿದೆ ಏನಾಗುತ್ತೆ? ಆರ್ ಹೇಳುತ್ತೆ. ರೈಟ್. ಯುನಿಟೆಡ್ ಐ ಏನ್ ಹೇಳತ್ತದ? ಐ ನೋಡ್ರಿ, ಇಲ್ಲ ಐ ಇದಲ್ಲ, ಐ ಏನ್ ಹೇಳತ್ತದ? ಐ ಮಿಸ್ಟೇಕ್ ಹೋದ್ರೆ ಗೊತ್ತಿಲ್ಲ. ಐ ಏನ್ ಹೇಳುತ್ತ? ಆರ್ ಅಂತ ಹೇಳುತ್ತ. ರೈಟಾ? ಅದ ಆಪ್ಷನ್ ಕಾಣಗತ್ತು, ಉತ್ಸಾಹ ಕರ್ಲಿಗತ್ತು. ನೆಕ್ಸ್ಟ್ ಯುನಿಟೆಡ್ ಟಿ ಏನ್ ಹೇಳತ್ತ ನೋಡ್ರಿ. ಟಿ ಹುಡುಕಿ ಕನ್ಸರ್ಟ್ ನೋಡ್ರಿ. ಟಿ ಏನ್ ಹೇಳತ್ತ? ಜೆ. ಸರಿ, ಇಲ್ಲಿ ಟಿ ಅದಲ್ಲ ರೀ, ಇದು ಏನ್ ಹೇಳತ್ತ? ಇದು ಜೆ ಹೇಳತ್ತ. ಜೆ ಆಪ್ಷನ್ ಕಾಣಗತ್ತದ. ಬಂದ ಸರಿ, ಬಂದದ ನೋಡಿ. CRRJ. ಸಿ ಸಾರಿ ಎನ್ ಏನ್ ಹೇಳಗತ್ತದ? UC ಹೇಳಗತ್ತದ. ಓಕೆ, ಎನ್ ಆರ್. ಏನೋ ಮಿಸ್ಟೇಕ್ ಆಗ್ಯದ. ಐ ಏನ್ ಹೇಳಗತ್ತದ? ಕೆ ಅದನ? ಹಾ ಸರಿ, ಕೆ. ಅದೇ ಹೇಳಗತ್ತದ. CRK. ಓಕೆ, ಜೆ ನೋಡಿ. CRKJ. ಇಲ್ಲಿ ಆಪ್ಷನ್ ಎ ಹೋಯ್ತು, ಆಪ್ಷನ್ ಡಿ ಹೋಯ್ತು. ಇವು ಉಳಿದಿರೋದು ಆಪ್ಷನ್ ಡಿ ಮತ್ತು ಸಿ. ಈಗ ನೋಡಿ ಯುನಿಟೆಡ್ ಈ ನೋಡಿ ಏನ್ ಹೇಳುತ್ತ? ಈ ನೋಡಿ ಏನ್ ಹೇಳುತ್ತ? ಪಿ. ಹಾ, ಇದು ನಮ್ ಸಂಘಟನೆ ಮಾಡ್ತದೆ. ಇನ್ನ ಒಂದದ, ಅದನ್ನು ಮಾಡಕ್ಕಿರ ಮಾತ್ರ. ಇನ್ನ ಲಾಸ್ಟ್ ಯಾವ್ದು ಹೋಯ್ತು? ಡಿ. ಡಿ ಏನ್ ಹೇಳುತ್ತ? ಹುಡುಗರು ಡಿ ಏನ? ಅಡಿಟೇರಿಯಂ ಇಲ್ಲ ನೋಡಿ. ಡಿ ಏನ್ ಹೇಳುತ್ತ? ಎಸ್. ಬಿಟ್ ರೇಟ್ ಇದೆ, ಅಲ್ಲೇ ಮುಕ್ಕೋಬೇಕು. ಇದಕ್ಕೆ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ರಾಂಗ್, ಆಪ್ಷನ್ ಬಿ ಇಸ್ ರೈಟ್. ಓಕೆ, ದಟ್ಸ್ ಈಸಿ. ನೆಕ್ಸ್ಟ್
ಹೇಳಿಕೆ ನೋಡಿ, ಹೇಳಿಕೆ ಏನೋ ಪಟ್ಟುವಂತ ಕೇಳೋಣ. ಕೆಲವು ಶಿಕ್ಷಕರು ಮಹಿಳೆಯರು, ಕೆಲವು ಶಿಕ್ಷಕರು ಏನ್ ಹೇಳ್ತಾರ ಮಹಿಳೆಯರು. ಬಟ್ ಒಂದ್ ತಿಳ್ಕೋಬೇಕು, ಅಲ್ಲಿ ಕೆಲವು ಶಿಕ್ಷಕರು ಮಹಿಳೆಯರು, ಅಲ್ಲಿ ಪುರುಷ ಶಿಕ್ಷಕರು ಇಲ್ಲ ಅಂತ ಹೇಳಕತ್ತಿಲ್ಲ ಅವರು. ಪುರುಷ ಶಿಕ್ಷಕರು ಅದಾರ, ಕೆಲವು ಶಿಕ್ಷಕರು ಮಹಿಳೆಯರು ಆಗಲ್ಲ. ಯಾವುದೇ ಶಿಕ್ಷಕರು ಗೈರು ಹಾಜರಾಗಿಲ್ಲ. ಕೆಲವು ಶಿಕ್ಷಕರು ಮಹಿಳೆಯರ, ಅಲ್ಲಿ ಪುರುಷರು ಇಲ್ಲ ಅಂತ ಹೇಳಕತ್ತಿಲ್ಲ, ಪುರುಷರು ಅದಾರ. ಯಾವುದೇ ಶಿಕ್ಷಕರು ಗೈರು ಹಾಜರಾಗಿ ತೀರ್ಮಾನಗಳು. ಪುರುಷ ಶಿಕ್ಷಕರು ಯಾರು ಇಲ್ಲ ಅಲ್ಲಿ. ಪುರುಷ ಶಿಕ್ಷಕರು ಯಾರು ಕರೆಕ್ಟ್ ಅನ್ಸೋದು ತೀರ್ಮಾನ. ಪುರುಷ ಶಿಕ್ಷಕರು ಅರ ಅವರೇ ಹೇಳ ಕ್ವಶನ್ದಾಗ ಕೆಲವು ಶಿಕ್ಷಕರು ಮಹಿಳೆಯರು ಗೊತ್ತಾಗ. ಮುಂದೆ ಯಾವುದೇ ಶಿಕ್ಷಕರು ಗೈರು ಹಾಜರಾಗಿ ನೋಡಿ, ಪುರುಷ ಶಿಕ್ಷಕರು ಯಾರು ಇಲ್ಲ, ಎಲ್ಲ ಮಹಿಳೆ ಶಿಕ್ಷಕರು ಹಾಜರಿದ್ದಾರೆ. ರೈಟಾ? ಕೆಲವು ಶಿಕ್ಷಕರು ಮಹಿಳೆಯರು, ಎಲ್ಲ ಮಹಿಳಾ ಶಿಕ್ಷಕರು ಹಾಜರಿದ್ದಾರೆ. ಇಲ್ಲಿ ನೋಡಿ ಆಪ್ಷನ್ ಎ, ಒಂದನೇ ತೀರ್ಮಾನ ಮಾತ್ರ ಸರಿ. ಒಂದನೇ ತೀರ್ಮಾನ ಸರಿ ಅನ್ನು, ಪುರುಷ ಶಿಕ್ಷಕರು ಯಾರಿಲ್ಲ ಸರಿಯಾಗುತ್ತನು ಅಲ್ಲ. ಎರಡನೇ ತೀರ್ಮಾನ ಮಾತ್ರ ಸರಿ, ಎಲ್ಲ ಮಹಿಳಾ ಶಿಕ್ಷಕರು ಹಾಜರಾಗಿದ್ದಾರೆ. ಎಸ್, ಆಪ್ಷನ್ ಬಿ ಸರಿಯಾದ ಉತ್ತರ. ರೈಟಾ? ನೆಕ್ಸ್ಟ್ ಕ್ವಶನ್ ಇಷ್ಟೇ ಸಿಂಪಲ್. ಎಂತೆಂತೂ ಕೆಲವೊಂದು ಬರ್ತಿರ್ತಾವ ನೋಡಿ. ಇದು ನೋಡಿ, ಉಳಿದವುಗಳಿಗಿಂತ ಭಿನ್ನವಾದದ್ದು ಯಾವುದು? ಉಳಿದವುಗಳಿಗಿಂತ ಭಿನ್ನವಾದದ್ದು ಯಾವುದು ನೋಡಿ. ಪಿ ಎಸ್ ಆಪ್ಷನ್ ಏನ್ ನೋಡ್ರಿ, ಪಿ ಎಸ್ ಟಿ ಕೆ. ಆಪ್ಷನ್ ಬಿ ಎಂ ಪಿ ಕ್ಯೂ ವಿ. ಆಪ್ಷನ್ ಸಿ ಬಿ ಇ ಜಿ ಕೆ ಅದ. ಆಪ್ಷನ್ ಡಿ ಎಫ್ ಐ ಜಿ ಎನ್. ನೋಡಿ ಇಲ್ಲಿ ಏನೋ ಆಗದಪ್ಪ. ಪಿ ನೋಡಿ, ಪಿ. ನೆಕ್ಸ್ಟ್ ಆಪ್ಷನ್ ಬಿ ನೋಡಿ, ಎಂ ಪಿ ಕ್ಯೂ ಯು. ನೋಡಿ ಎಂ ಎನ್ ಓ ಅಗಲ ಬರ್ತ, ಪಿ ಬರ್ತ. ಪಿ ಕ್ಯೂ ಇಲ್ಲಿ ಸೇಮ್ ಅದ, ಎರಡು ಸೇಮ್ ಉಂಟಾವ. ಕ್ಯೂ ಆಗ ಆರ್ ಎಸ್ ಟಿ. ಮೂರು ಅಕ್ಷರ ಮುಂದೋಗ ಕ್ಯೂ ಬಂದ. ಇಲ್ಲಿ ಏನು ವ್ಯತ್ಯಾಸ ಇಲ್ಲ, ಎರಡು ಸೇಮ್ ಅವ. ನೆಕ್ಸ್ಟ್ ತೋರಿ ಬಿ ಇ ಜಿ ಕೆ. ಇಲ್ಲಿ ನೋಡ್ರಿ ವಿಶೇಷತೆ ಏನಿರ್ಬೋದು. ಬಿ ಆಗ ಎ ಬಿ ಸಿ ಡಿ ಇ. ಇಲ್ಲಿ ಎರಡು ಮುಂದೆ ಇ. ಇಲ್ಲಿ ಬಂದು ನೋಡ್ರಿ, ಈ ಆಗನ ಎಫ್ ಬರಬೇಕು. ಇಲ್ಲಿ ಬಂದ ಇ ಎಫ್ ಜಿ ಬಂದದ. ಇಲ್ಲಿ ಬಂದ ನೋಡಿ ಏನೋ ಭಿನ್ನವಾಗ್ಯದ, ಇಲ್ಲಿ ಭಿನ್ನವಾಗ್ಯದ. ಆಪ್ಷನ್ ಸಿ ಸರಿಯಾದ ಉತ್ತರ. ಇದು ಬೇಕಾದ್ರೆ ಚೆಕ್ ಮಾಡಬಹುದು ನೀವು. ಎಫ್ ಆಗನ ಯಾವ್ದು ಅಂತ, ಎಫ್ ಎ ಬಿ ಸಿ ಡಿ ಎಫ್ ಐ ಜಿ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ. ನೋಡಿ ನಮಗೆ ಎ ಬಿ ಸಿ ಡಿ ಸಹ ತಪ್ಪಲ್ಕತ್ತ ಒಂದೊಂದ್ಸಲ. ಈ ಎಫ್ ಆಗನ ಜಿ ಎಚ್ ಆಗನ ಐ ಬರ್ತದೆ. ಅಲ್ಲೂ ಎರಡು ಅಕ್ಷರ ಮುಂದೋಗ್ಯವ. ಐ ಆಗನ ಯಾವ್ದು ಬರ್ತಪ್ಪ ಅಂದ್ರೆ ಜೆ ಬರುತ್ತ. ಓಕೆ, ಜೆ ಆಗನ ಕೆ ಎಲ್ ಎಂ ಎಂ. ರೈಟ್? ಇದು ಕರೆಕ್ಟ್ ಅದ. ಭಿನ್ನವಾಗಿದೆ ಅಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್, 4 ಕ್ರಮಾನುಗತ ಪೂರ್ಣಾಂಕಗಳ ಮೊತ್ತವು 186. ಆ ಪೂರ್ಣಾಂಕಗಳು ಯಾವುವು? ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಆನ್ಸರ್ ಮಾಡಬಹುದು. 4 ಕ್ರಮಾನುಗತ ಪೂರ್ಣಾಂಕಗಳ ಮೊತ್ತ 186 ಅದ. ಬಟ್ ಆ ಪೂರ್ಣಾಂಕಗಳು ಯಾವುವು? ಸಿಂಪಲ್ ನೋಡ್ರಿ, ಆಪ್ಷನ್ ದಾಗೆ 40 ಇಂಟು 4 ಮಾಡ್ಕೊಂಡ್ಬಿಡ್ರಿ. 40 ಇಂಟು 4 ಎಷ್ಟಾಯ್ತು? 160. ರೈಟಾ? 160 ಆಗಬೇಕು. ಇದ ಎಷ್ಟು ಬರಬೇಕು? ಪ್ಲಸ್ ಎಷ್ಟು ಬರಬೇಕು? 26 ಬರಬೇಕು. ನೋಡ್ರಿ, ಇದೆ ಆಪ್ಷನ್ ಏನು ನೋಡಿ. 4 3 7 7 1 2 7 2 9 9 10.
ಇದಂತೂ ಆಗಲು ಸಾಧ್ಯ ಇಲ್ಲ, ಆಪ್ಷನ್ ಬಿಟ್ಬಿಡ್ರಿ, ಆಗಲ್ಲ. ನೆಕ್ಸ್ಟ್ ನೋಡಿ, 7 6 13, 13 1 5 18, 18 1 4 23, ಆಗಲ್ಲ. 22 ಆಗಲ್ಲ, ಅದು ಬಿ ಆಗಲ್ಲ, ಸಾಧ್ಯನೇ ಇಲ್ಲ. ಆಪ್ಷನ್ ಡಿ ಬರೀ 3 2 5 ಇದೊಂದು 6, ಸಾಧ್ಯನೇ ಇಲ್ಲ. ಇಲ್ಲಿ ಬರ್ತ ನೋಡಿ ಏನ 8 7 15, ರೈಟ್. 15 1 6 21, ಓಕೆ. 21 ಪ್ಲಸ್ 5 26. ಈ 26 ಸೇರಿಸಿದ್ರ ಎಷ್ಟಾಯ್ತಪ್ಪ ಅಂದ್ರ 160 ಪ್ಲಸ್ ಎಷ್ಟಾಯ್ತು 186. ಆಪ್ಷನ್ ಸಿ ಸರಿಯಾದ ಉತ್ತರ. ಈಜಿ ಅದ. ನೆಕ್ಸ್ಟ್ ನೋಡಿ 7. ಇಲ್ಲಿ ಬರ್ತ ದೊಡ್ಡ ಹಾರ್ಡ್ ಕ್ವಶನ್ ಬರ್ತ ನೋಡಿ. ಇಲ್ಲಿ ನೋಡಿ 0, 1, 1, 2, 3 ನೋಡಿ, ಇಂಥವು ಸಿಲ್ಲಿ ಕ್ವಶನ್ಗಳು ಬರ್ತಾವ. ಅದ್ರ ಸಿಲ್ಲಿ ಅನ್ಕೋತೀರಿ. ನಾ ಏನ್ ಮಾಡಿದ್ರೆ ಇಲ್ಲಿ ಒಂದು ಕನ್ಫ್ಯೂಸ್ ಹೊಡ್ಲಿಕ್ಕೆ ನಮ್ಗೆ ಏನಪ್ಪಾ ಅಂದ್ರ 0 1 2 3 ಇದ್ರೆ ನಾ 4 ಆಗ್ಬಿಡುತ್ತೆ, ಅದು ಅಲ್ಲೇ ಕಂಪ್ಲೀಟ್ ಆಗ್ಬಿಡುತ್ತೆ. ಅವ ಏನ್ ಕೊಟ್ಟ ನಮ್ಮ ಹುಚ್ಚ ಇಲ್ಲಿ 0 1 1 ಕೊಟ್ಟಿದ್ದು ಕುತ್ತಿಗೆ ಹೆಚ್ಚಾಗಿ ಆಗುತ್ತೆ. ಇಲ್ಲಿ ನೋಡಿ ಟೀಚರ್ ನೋಡಿ ಕ್ವಶನ್ ಅವ ಏನ್ ಮಾಡ್ಯಾನ 0, ಓಕೆ, 0 ಪ್ಲಸ್ 1 ಮಾಡ್ಯಾನ. ಎಷ್ಟು ಬಂದು ಮುಂದ 1. 0 ಪ್ಲಸ್ 1 ಎಷ್ಟು ಬಂತು 1 ಬಂತು. ಈ 1 ಇದ್ರೆ ಏನ್ ಮಾಡ್ಯಾನ ಮತ್ ಪ್ಲಸ್ 1 ಮಾಡ್ಯಾನ. ಎಷ್ಟು ಬಂತು 2 ಬಂತು, ರೈಟ್. ಈಗ ಮತ್ 1 ಪ್ಲಸ್ 2 ಮಾಡ್ಕೊಂಡ್ರೆ ಎಷ್ಟು ಬಂತು 3 ಬಂತು. ಅರ್ಥ ಆಗುತ್ತೆ. ಈ 1 ಪ್ಲಸ್ 2 ಮಾಡ್ಕೊಂಡ್ರೆ ಎಷ್ಟಾಯ್ತು 3 ಬಂತು. ಈ 2 ಪ್ಲಸ್ 3 ಮಾಡ್ಕೊಂಡ್ರೆ ಎಷ್ಟು ಬರ್ಬೇಕು 5 ಬರ್ಬೇಕು. ಆಪ್ಷನ್ ಎಲ್ಲದ 5. ಆಪ್ಷನ್ ಬಿ ಸರಿಯಾದ ಉತ್ತರ. ಈಜಿ ಅದಲ್ಲ. 0 ಪ್ಲಸ್ 1 1, 1 ಪ್ಲಸ್ 1 2, 1 ಪ್ಲಸ್ 2 3, 2 ಪ್ಲಸ್ 3 5. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಇಂಥವೆಲ್ಲ ಬಿಡಿಸಕ್ ಹೋಗ್ಬಿಡೋದು, ಅಲ್ಲೇ ಹಾಕೋಬೇಕು. ಇದು ನೋಡಿ 2 4 16. ಏನದ ವಿಶೇಷತೆ ಇದ್ರೊಳಗ? ಸ್ಕ್ವೇರ್ಗಳು ಗೊತ್ತಿರಬೇಕು. ಸ್ಕ್ವೇರ್ಗಳು ಗೊತ್ತಿದ್ದಂದ್ರ ಏನು ಮಾಡಲು ಸಾಧ್ಯ ಇಲ್ಲ. ಸ್ವಲ್ಪ 2, 4, 16 ಅಂತ ಬಂದದ್ದು. 2, 4, ಇದು ಈಜಿ ಅದ ಲೆಕ್ಕ. ಸ್ಕ್ವೇರ್ಗಳು ಗೊತ್ತಿರಬೇಕು. 2, 2 ಸ್ಕ್ವೇರ್ 4, 4 ಸ್ಕ್ವೇರ್ 14 ಸ್ಕ್ವೇರ್ 256 ಅಂತ ತಿಳಿಯೋದ್ರಲ್ಲಿ ಗೊತ್ತು. ಅದ್ರ ಸ್ಕ್ವೇರ್ ಒಳಗೆ ಗೊತ್ತಿದ್ದಲ್ಲ ನೀವೇನ್ ಮಾಡಿ. ಸ್ಕ್ವೇರ್ಗಳು ಏನ್ ಮಾಡಬೇಕಪ್ಪ ಅಂದ್ರ ನೀವು ಎಲ್ಲರೂ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, ಆಮೇಲೆ 16, 5ರ ಸ್ಕ್ವೇರ್ ಎಷ್ಟು 5 ಸ್ಕ್ವೇರ್ ಎಷ್ಟು 25, 6 ಸ್ಕ್ವೇರ್ 36, 7 49, 8 64, 9 81, 10 3, 11 121, 12 144, 13 169. ನಿಮ್ಗೆ ಅಷ್ಟು ಸ್ಕ್ವೇರ್ಗಳು ಗೊತ್ತಿತ್ತು ಅಂದ್ರೆ ನೀವೇನ್ ಮಾಡ್ಬೋದಪ್ಪ ಅಂದ್ರ ಇಂಥ ಕ್ವಶನ್ಗಳಿಗೆ ಆನ್ಸರ್ಗಳನ್ನ ಆದಷ್ಟು ಜಲ್ದಿ ಆನ್ಸರ್ ಮಾಡ್ಬೋದು. ಸ್ಕ್ವೇರ್ ಗೊತ್ತಿಲ್ಲ ಅಂದ್ರೆ ಇವು ಆನ್ಸರ್ ಮಾಡೋದು ಬಹಳ ಕಷ್ಟ. ಇವು ಕನ್ನಡದಾಗ ಏನಂತಾರ ವರ್ಗ ಮೂಲ. ಸ್ಕ್ವೇರ್ಸ್ 2 ಸ್ಕ್ವೇರ್ ಅಂತವು ಮಾಡಿದ್ವು ಅಂದ್ರ ನನಗೇನು ಬರೋದ್ರಿ ಸರ, ನನಗೇನು ತಿಳಿಸಿದ್ರೆ ಒಂದು ಅಕ್ಷರ ಇಲ್ರಿ ಅಂದವರು ಬರ್ಬೇಕು. ಮತ್ತ ಲೆಕ್ಕಕ್ಕೆ 2 ಇಂಟು 2 ಎಷ್ಟು 4, 4 ಇಂಟು 4 ಎಷ್ಟು 14. ಅರ್ಥ ಅಂತ 16 ಇಂಟು 16 ಇಲ್ಲಿ ಮಾತು ಗೊತ್ತಿಗೆ ಬಂತು. ಜೊಗ್ಬೇಕು ಹೊತ್ತೆಗೆ ಏನು ಜೊಗ್ಬೇಕು. 16 ಇಂಟು ಎಷ್ಟು ಮಾಡ್ತೀರಿ 10 ಮಾಡಿ ಎಷ್ಟು ಬರ್ತದೆ 160, ರೈಟ್. ಮ್ಯಾಗ ಎಷ್ಟು ಉಳಿತು 16 ಇಂಟು 6, 16 ಇಂಟು 6, 6 ಆಗಲಿ 36 ಎಷ್ಟು 36. 6 ಒಂದೇ 6 96, 196 ನೋಡ್ರಿ. 6 9 15, ರೈಟ್.
256 ಸರಿಯಾದ ಉತ್ತರ. ಇಂಥವ್ ಯಾವ ನನಗೆ ಸ್ಕ್ವೇರ್ ಬರಲ್ರಿ, ಮಾಡಿರ್ತಾವ ಕೆಲವೊಂದು ಏನು ಬರಲ್ಲ. ಅಂತವ್ ಏನ್ ಮಾಡ್ಬೇಕಪ್ಪ ಅಂದ್ರ ಉದ್ದು ಬಿಡಿಸೋದು ಅಲ್ಲೇ ಟೈಮ್ ವೇಸ್ಟ್ ಮಾಡಿ ಅಲ್ಲೇ ಟೈಮ್ ಒಟ್ಟು ಅಲ್ಲೇ ಇದು ಮಾಡಿ ಗಪ್ಪು ಮನೆಗೆ ಎದ್ದು ಬಂದು ಪಾಸ್ ಆಗ. ಟೈಮ್ ಇರ್ತದ ಎಕ್ಸಾಮ್ ಇಂತಿಷ್ಟು ಟೈಮ್ ಅಂತ ಇರ್ತದ. ಲೆಕ್ಕಗಳು ಆದಷ್ಟು ಜಲ್ದಿ ಆಗ್ಬೇಕು ಅಂತ ಆಗತ್ತದ. ಇವಕ್ಕೆ ಒಂದೊಂದು ಗಂಟೆ ತೊಂದ್ರ ಮತ್ತೆ ಮುಂದೆ ಲೆಕ್ಕ ಆಗ್ಬಿಡಿ ಸರ್. ಅದಕ್ಕೆ ಇವೆಲ್ಲೇ ಹೇಳ್ಬಿಡು, ಸ್ಕ್ವೇರ್ಗಳು ಗೊತ್ತಿರ್ಬೇಕು. ಮಿನಿಮಮ್ 100 ತನ ಬರ್ಬೇಕು, ಇಲ್ಲ ಅಥವಾ 50 ತನ 100 ತನ ಬರ್ಬೇಕು.